Hi guys, welcome back to my YouTube channel Appu Vlogs. ಏನಂದ್ರೆ ನಮ್ಮ ಅಕ್ಕ ಒಂದು ಚಾಲೆಂಜ್ ನ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಸೊ ಅದೇನ್ ಚಾಲೆಂಜ್ ಅಂತ ಅವಳ ಹತ್ರನೇ ಕೇಳೋಣ. ಗೈಸ್ ಬನ್ನಿ, ಹೇಳಿ ಏನ್ ಚಾಲೆಂಜ್ ಅಂತ ಅರ್ಥ ಮಾಡ್ಸು ನನಗೆ. 100 rupees ಚಾಲೆಂಜ್ ಅಂತ 100 rupees ಅಲ್ಲಿ 4 ಐಟಮ್ಸ್ ಮಾಡಬೇಕು. ಇಬ್ರು ಸೇರಿ 4 ಐಟಮ್ಸ್? ಇಲ್ಲ, ನಾನ್ 4 ಐಟಮ್ಸ್, ನೀನ್ 4 ಐಟಮ್ಸ್. ಅದು 100 rupees, ನಿನ್ಗ 100, ನನ್ಗ 100 ನಾನ್ ಮಾಡ್ಬೇಕು. ಇಂದ ಜಾಸ್ತಿ ಆಗ್ಬಾರ್ದು. 100 rupees ಇಂದ ಕೆಳಗಡೆ ಬೇಕಾದ್ರೆ ಮಾಡ್ಬೋದು, 100 rupees ಜಾಸ್ತಿ ಆಗ್ಬಾರ್ದು. ಮನೆ ಐಟಮ್ಸ್ ಏನೇನ್ ಯೂಸ್ ಮಾಡಬಾರ್ದಾ? ಚಿಕ್ಕಪುಟ್ಟ ಮಾಡೋದು, ರೈಸ್, ವಾಟರ್, ಆಯಿಲ್, ಟರ್ಮರಿಕ್ ಅಂತವೆಲ್ಲ ಯೂಸ್ ಮಾಡ್ಬೋದು. ಆಲೂಗೆಡ್ಡೆ, ಈರುಳ್ಳಿ ಅಂತವೆಲ್ಲ ಹೊರಗಡೆನೆ ತಗೊಂಡ್ ಮಾಡ್ಬೇಕು. ಇವಾಗ ಅದನ್ನ ಎಷ್ಟು ಗಂಟೆಲೆ ಮಾಡ್ಬೇಕು? ಏನಿಲ್ಲ, 2 ಸ್ವೀಟ್ 2 ಖಾರ ಮಾಡ್ಬೇಕು. ಫಸ್ಟ್ ನೀನ್ ಹೋಗ್ತೀನಿ, ನಾನು ಹೋಗ್ಬೇಕಾ? ನಾನು ಹೋಗ್ತೀನಿ. ಓಕೆ, ಇವಳೆ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಸಿಗ್ತಾಳೆ ಗೈಸ್ ನಿಮಗೆ. ಅಂಗಡಿಗೆ ಹೋಗ್ತಾ ಇದೀನಿ, ಏನೇನ್ ತಗೊಂತೀನಿ ನೋಡಿರ ಬನ್ನಿ. ಪ್ಯಾಕೆಟ್ ಕೊಡಿ ಅವರು, ಬೇರೆ ನಿಪ್ಪಟ್ಟು ಒಂದು 5, ಒಂದು ಟೊಮೆಟೊ, ಆಮೇಲೆ ಈರುಳ್ಳಿ ಕೊಡಿ ಒಂದು ಈರುಳ್ಳಿ, ಆಮೇಲೆ ಪಟ್ಟದ ಕೊಡಿ, ಸೋಚ ಕೊಡಿ ಒಂದು ಸೋಚ 5 ರೂಪಾಯಿಗೆ, ಹಸಿಮೆಣಸಿನ್ಕಾಯಿ 5 ರೂಪಾಯಿ, ಸಾಕೇನೆ 2 ರೂಪಾಯಿಗಲ್ಲ? 2 ರೂಪಾಯಿ ಪುದೀನ. ಹಾ ಸಾಕಾ? ಸಾಕು ಸಾಕು. ಹಾ 10 ರೂಪಾಯಿ ಬೇಕಾ? 5 ರೂಪಾಯಿಗೆ ಸಾಕಾ? 5 ರೂಪಾಯಿಗೆ ಕೊಡಿ ಸಾಕು. ಎಷ್ಟು ಬರುತ್ತೆ ಅಷ್ಟು ಕೊಡಿ ಸಾಕು. ಅಪೂರ್ವ ಏನೇನ್ ತಗೊಂಡಿದ್ದಾಳೆ ಅಂತ ಗೊತ್ತಿಲ್ಲ, ನೋಡೋಣ. ಇರಲ್ಲ, ನಂಗೆ ಗೊತ್ತು. ತಗೊಂಡ್ ಬರ್ತಾ ಇದೀನಿ, ನೋಡೋಣ ಅವಳು ಏನೇನ್ ತಗೋ ಬಂದಿದ್ದಾಳೆ ಅಂತ. ಬನ್ನಿ ಹೋಗೋಣ. ಇವಾಗ 4 ಐಟಮ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ ಗೈಸ್. ಅಲ್ಲಿ ಎಷ್ಟು ಬಾರ್ಗಿನ್ ಮಾಡ್ಬೋದು ಅಷ್ಟು ಬಾರ್ಗಿನ್ ಮಾಡಿಕೊಂಡು ನನಗೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ತಗೊಂಡು ಬರ್ತೀನಿ ಗೈಸ್. ಇವಾಗ ಸೇವಾ ಮಠ ಹತ್ರ ಬರಬೇಕು ಅಂತ ನೋಡ್ಕೊಂಡು ತಗೊಳ್ತೀನಿ ಗೈಸ್. ಇದರಲ್ಲಿ ಇದು 9 rupees, ಸೊ ಅದಕ್ಕೆ ಇದನ್ನು ತಗೊಂಡಿದ್ದೀನಿ. ಇವಾಗ kg 47 rupees ಇದೆ, ಸೊ ಅದಕ್ಕೆ 1/4 kg ತಗೊಂತೀನಿ ಗೈಸ್. 23 rupees ಆಗಿದೆ ಗೈಸ್. ಇವಾಗ 23 rupees ಆಗಿದೆ. 100 rupees ಅಲ್ಲಿ ಇನ್ನು 79 rupees ಮಿಕ್ಕಿದೆ ಗೈಸ್. ಇನ್ನು 79 rupees ಅಲ್ಲಿ ವೆಜಿಟೇಬಲ್ಸ್ ತಗೋಬೇಕು, ಹಾಗೆ ಶಾವ್ಗೆ ತಗೋಬೇಕು. 29 rupees ಸ್ಪೆಂಡ್ ಮಾಡಿದ್ದೀನಿ. 1 ಲೀಟರ್ ಹಾಲು, ಇದಕ್ಕೆ 13 rupees. ಒಂದು ಈರುಳ್ಳಿ ಕೊಡಿ. ನೋಡಿ ಏನಾಯ್ತು ಅಷ್ಟು ಸಾಕು. ಎಷ್ಟು? ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಆಗಿದೆ ಗೈಸ್. 20 ಹೇಳಿದ್ರು, ಬಾರ್ಗಿನ್ ಮಾಡಿಬಿಟ್ಟು 15 rupees ಮಾಡಿದ್ದೀನಿ ಗೈಸ್. 10 rupees ಒಂದೂವರೆ ಬಿಸ್ಕಿಟ್ ಗೈಸ್. ಇಷ್ಟು ಐಟಮ್ ತಗೊಂಡಿದ್ದೀವಿ ಗೈಸ್ ಇವಾಗ. ಮತ್ತೆ ಇಲ್ಲಿ ವೆಜಿಟೇಬಲ್ಸ್ ಲಾಸ್ಟ್ ಒನ್. ಇದು 100 rupeesಗೆ ಇಷ್ಟೆಲ್ಲ ಐಟಮ್ಸ್ ತಗೊಬಂದಿದ್ದೀನಿ. ಒಂದು ಮಿಸ್ ಮಾಡಿಬಿಟ್ಟಿದ್ದೀನಿ ಗೈಸ್, ಅಂದರೆ ಇದು ಲೇಸು ಆ್ಯಂಡ್ ಇನ್ನೊಂದು ಲೇಸು ಕೂಡ ತಗೊಬಂದ್ಬಿಟ್ಟಿದ್ದೀನಿ. ಇವಾಗ ಮನೆಗೆ ಬಂದ್ವಿ, ಸೊ ಮೇಲ್ಗಡೆಗೆ ಹೋಗ್ತಾ ಇದ್ದೀನಿ. ಅವಳು ಮೇ ಬಿ ಬಂದಿರಬೇಕು ಗೈಸ್ ಆಲ್ರೆಡಿ. ಇಷ್ಟು ಐಟಮ್ಸ್ ಇದೆ ಗೈಸ್. ನನಗೆ ಇವಾಗ ಹೋಗ್ಬಿಟ್ಟು ಪ್ರಿಪೇರ್ ಮಾಡಬೇಕು ಗೈಸ್. ನಾನು ಮನೆಗೆ ಬಂದೆ, ಸೊ ಆಲ್ರೆಡಿ ನಾವು ಅಕ್ಕ ಬಂದ್ಬಿಟ್ಟಿದ್ದಾಳೆ ಗೈಸ್. ಏನೇನು ತಗೊಬಂದಿದ್ಯಾ ಅದಕ್ಕೆ? 100 rupeesಗೆ ಇಷ್ಟೆಲ್ಲ ಐಟಮ್ಸ್ನ ನಾನು ಒಂದೇ ಒಂದು ಕವರ್ ತಗೊಬಂದಿದ್ದೀನಿ, ಅವಳು 2 ಕವರ್ ತಗೊಬಂದ್ಬಿಟ್ಟಿದ್ದಾಳೆ ಗೈಸ್. 100 rupees ಕೂಡ ಆಗಿಲ್ವಂತೆ. ಅಂದ್ರೆ ಅವಳು ಫ್ರೆಂಡ್ ಅಂಗಡಿಲಿ ಎಲ್ಲ ಬಾರ್ಗಿನ್ ಮಾಡ್ಕೊಂಡು ತಗೊಂಡಿದ್ದಾಳೆ. ಬಟ್ ನಾನು ಸೇವಾ ಮಾರ್ಟಲ್ಲಿ ತಗೊಂಡಿರೋದು, ಸೊ ನಾನು ಬಾರ್ಗಿನ್ ಮಾಡಕ್ ಆಗಿಲ್ಲ. ನಾನು ಅವರೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ ಕೊಟ್ಬಿಟ್ಟು ತಗೊಬಂದಿರೋದು ಗೈಸ್. ಗೈಸ್ ಇವಾಗ ಲಿಖಿತ ಏನೇನು ಐಟಮ್ ತಂದಿದ್ದಾಳೆ ನೋಡಿ, ಇಷ್ಟು ತಗೊಬಂದಿದ್ದಾಳೆ. 100 rupees ಆಗಿಲ್ವಂತೆ ಗೈಸ್. ಅವಳಿಗೆ ನೋಡೋಣ ಯಾವ್ದು ಇಷ್ಟೆಷ್ಟು. ಇದು 2 rupees, ಇದು 2 rupees, ಮೆಣಸಿನ್ಕಾಯಿ 2 rupees, 3 rupees ಏನೋ ಕೊಟ್ಟೆ. 10 rupees, ಇದು 8 rupees, 4 rupees, 5 rupees, 5 rupees, 10 rupees, 10 ಎಷ್ಟಾಯ್ತು? 72 rupees ಆಗಿದೆ. ಸ್ವೀಟ್ ಮಾಡೋಕೆ ಇನ್ನೊಂದು ತರಬೇಕು, ಮರ್ತೋಗಿದೆ, ಹೋಗಿ ತಗೊಂಬರ್ತೀನಿ. ನಾನು ಸೇವಾ ಮಾರ್ಟಲ್ಲಿ ತಂದಿರೋದು.
ಅಂಡ್ ಇದು 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 ಸೇರಿಸಿ ಸೇರಿಸಿ 15 ರುಪೀಸ್. ಅಂಡ್ ಇದು ಮತ್ತೆ ಒಂದು ಐಸ್ ಕ್ರೀಮ್ ಕೂಡ ಇದೆ, ಅದು ಮೆಲ್ಟ್ ಆಗಿದೆ, ಸೊ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ, ಅದಕ್ಕೆ 10 ರುಪೀಸ್ ಕೊಟ್ಟೆ. ಅಂಡ್ ಇದು 13 ರುಪೀಸ್ ಕೊಟ್ಟೆ. 10 ರುಪೀಸ್ ಏನ್ ಕೊಟ್ಟೆ? ಏನ್ತಿದೆ? ಐಸ್ ಕ್ರೀಮ್. 5 ರುಪೀಸ್ ಐಸ್ ಕ್ರೀಮ್, ಕಪ್ ಐಸ್ ಕ್ರೀಮು. ಅಂಡ್ ಇದು 5 ರುಪೀಸ್. ಹೌದಾ? 10 ರುಪೀಸ್ ಕೊಟ್ಟೆ. ಅಂಡ್ ಇದೊಂದು 10 ರುಪೀಸ್, ಇದು 5 ರುಪೀಸ್, ಅಂಡ್ ಇದು 4 ರುಪೀಸ್, ಇದು 9 ರುಪೀಸ್, ಅಂಡ್ ಇದು 20, ಇದು 10, ಅಂಡ್ ಇದು 5. 100 ರುಪೀಸ್ ಕರೆಕ್ಟಾಗಿ ಆಗಿದೆ ನಂದು. ಇವಾಗ ಇದರಲ್ಲಿ ಏನೇನು ಪ್ರಿಪೇರ್ ಮಾಡ್ತೀನಿ ಅಂತ ಪ್ರಿಪೇರ್ ಮಾಡ್ಬೇಕಾದ್ರೇನೆ ಹೇಳ್ತೀನಿ. ಫೈನಲಿ ಇಷ್ಟು ಐಟಮ್ಸ್ ಇಬ್ರದ್ದು ಸೇರಿ ಇಷ್ಟು ಐಟಮ್ಸ್ ಇದೆ. ಇಷ್ಟು ಇಷ್ಟು ಇವಳ್ದು ಇಷ್ಟು ಐಟಮ್ಸ್. ಇವಾಗ ಪ್ರಿಪೇರ್ ಮಾಡಕ್ ಹೋಗ್ತಾ ಇದೀವಿ. ಇವಾಗ ಶಾವಿಗೆ ಹುರ್ಕೊಂಡಿದೀನಿ, ಇದು ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋದು ಅಂತ ಮಾಡ್ಕೊಳ್ತೀನಿ ಗೈಸ್. ನಾನೀಗ ಮ್ಯಾಗಿ ಕುಡಿತಾ ಇದ್ದೀನಿ. ಮ್ಯಾಗಿನ ಫ್ರೈ ಮಾಡಾಯ್ತು ಗೈಸ್. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಈಗ ಇದನ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಗೈಸ್. ಎಂತಕ್ಕೆ ಅಂದ್ರೆ ಬನ್ಗೆ ಪ್ರಿಪೇರ್ ಮಾಡ್ತೀನಿ. ಓ ಐ ಸಿ. ನಾನು ಇನ್ನೂ ಕಟ್ ಮಾಡ್ತಾನೆ ಇದೀನಲ್ವಾ, ಅದನ್ನ ಹಾಕೊಳ್ತೀನಿ. ಮ್ಯಾಗಿ ಮಸಾಲ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಆಗಿತ್ತು ಒಂದ್ಸಲ, ಅದನ್ನ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ರೆಡಿ ಆಯ್ತು. ನಾ ಪ್ರಿಪೇರ್ ಮಾಡ್ಬೇಕಷ್ಟೇ. ಕೇಕ್ ಮಾಡ್ತಾ ಇದ್ದೀನಿ. ಕೇಕಾ? ಇದಾಯ್ತು ಗೈಸ್. ಇವಾಗ ಇದಕ್ಕೆ ಬೇರೆ ಏನ್ ಪ್ರಿಪೇರ್ ಮಾಡ್ಬೇಕೋ ಮಾಡ್ಕೊಳ್ತೀನಿ ನಾನು. ಬಾದಾಮಿ ಪೌಡರ್ ಕೂಡ ಸ್ವಲ್ಪ ಇನ್ನು ನಿಂಗೆ ನಂದು ನನಗೆ ಒಂದು ಸ್ವೀಟ್ ಪ್ರಿಪೇರ್ ಆಯ್ತು ಗೈಸ್ ನಂದು. ಎಲ್ಲ ಅರ್ಧ ಅರ್ಧ ಆಗಿದೆ. ಇಷ್ಟನ್ನು ಮನೇಲಿರೋದ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ನಮ್ಮ ಅಕ್ಕ ಹೇಳಿದ್ಲು ಆಲ್ರೆಡಿ ಟರ್ಮರಿಕ್ ಪೌಡರ್ ಆ ತರದನ್ನ ಮನೇಲೆ ಯೂಸ್ ಮಾಡ್ಬೋದು ಅಂತ. ಸೊ ನಾನು ಚಿಲ್ಲಿ ಪೌಡರ್ ಮತ್ತೆ ಇದೇನು ಧನಿಯಾ ಪೌಡರ್, ಗರಂ ಮಸಾಲ ಇಷ್ಟನ್ನು ಮನೇಲಿರೋದ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಇನ್ನೊಂದು ಉಪ್ಪು, ಇಷ್ಟನ್ನು ಮನೇಲಿರೋದ್ನೇ ಯೂಸ್ ಮಾಡ್ಕೊಳ್ತೀನಿ. ನಾನೀಗ ಇದು ಬ್ರೆಡ್ಡಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಇಲ್ಲಿ ಪಾಯಸ ಕೂಡ ರೆಡಿ ಆಗಿದೆ ಆಲ್ರೆಡಿ. 10 ಮಿನಿಟ್ಸ್ ಮುಗಿಯುತ್ತೆ ಗೈಸ್ ನಮ್ದು. ಇದನ್ನ ಎಲ್ಲ ಟೇಸ್ಟ್ ಮಾಡ್ಲಿಕ್ಕೆ ಯಾರೋ ಒಬ್ರು ಬರ್ತಿದ್ದಾರೆ, ಬಂದಾಗ್ಲೇ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಬಾಯ್ ಗೈಸ್. ಬಂದ್ರು ಗೈಸ್ ಟೇಸ್ಟ್ ನೋಡ್ಲಿಕ್ಕೆ. ಹಾಯ್ ಗೈಸ್, ಎಲ್ಲ ರೆಡಿ ಪ್ರಿಪೇರ್ ಆಗಿದೆ. ಯಾವ ಚೆನ್ನಾಗ್ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನೋಡು, ನಾನು ಒಬ್ಳೆ ಬಂದ್ರೆ ಚೆನ್ನಾಗಿರಲ್ಲ. ಒಂದೊಂದೇ ಟೇಸ್ಟ್ ಮಾಡಿ ಫಸ್ಟ್, ಅದಾದ್ಮೇಲೆ ರಿವ್ಯೂ ಹೇಳಿ. ಇಬ್ರು ಬರ್ತಡೇ ಕೇಕ್ 8 9. ಡಯಟ್ ಅಲ್ಲ ಅವಳು, ಅದಕ್ಕೆ ಖಾರ ಎಲ್ಲ ತಿನ್ನಲ್ಲ ಅಂತ ಅವಳು. ಎಷ್ಟು 8.5. ಆ ತರ ಅಷ್ಟೊಂದಿಲ್ಲ. ಓಕೆ ಓಕೆ ಚೆನ್ನಾಗೈತೆ. ಸ್ವೀಟ್ ನನಗೆ ಓಕೆ, ಇವಳು ಗೊತ್ತಿಲ್ಲ. ನಂಗೆ 8. ಇಬ್ರು ಹೇಳ್ಬಿಡಿ. ನಾನು ಫಸ್ಟ್ ನೀವೇ ತಿನ್ನೋದು. ಸ್ವೀಟಾ ಖಾರನಾ? ಸ್ವೀಟ್ ಸೂಪರ್ ಐತೆ. 9 ಫುಲ್ 9. ನಂದು 8.5. ಇದು 10. ಇದು 10 ಚೆನ್ನಾಗಿದೆ. ಇದು ಮಿನಿಮಲ್ ಆಗಿದೆ ಸ್ವೀಟ್. ಚೆನ್ನಾಗಿದೆ ಇದು. 9 ಚೆನ್ನಾಗಿದೆ. ನಾನು ಕುಡಿಬೋದಾ? ಕುಡಿ. ಚೆನ್ನಾಗಿತ್ತು. ಆಚೆ ಅಂದ್ರೆ ಸ್ವೀಟ್ ನಿನ್ಗೆ ಓಕೆ. ಮಮ್ಮಿ ಜಾಸ್ತಿ ಆಗೈತೆ ಹೇಳ್ಕೊಂಡ್ಬಿಡ್ತಾರೆ. ಬಂದೆ ಕೊಡ್ತೀಯಾ? ನಾನು ಇದಕ್ಕೆ ತಂದು ಕೊಡ್ತೀನಿ. ನಾನು ಕೊಟ್ಟೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಇಷ್ಟರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಫಸ್ಟ್ ಹೇಳಿ. ಇದು 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 ನಾಲ್ಕು ಹೇಳ್ಬೇಡ, ಹೊಡಿಯಕ್ಕೆ ಬರ್ಬೇಕು. ಇದು ಇದು ಸೊ ಗೈಸ್, ಇವಾಗ ಲಾಸ್ಟಲ್ಲಿ ಆ ವಿಡಿಯೋ ಕ್ಲಿಪ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಫೋನ್ ಸ್ಟೋರೇಜ್ ಫಿಲ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.